ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಶುಭ ವಂದನೆಗಳು. ಕಳೆದ ಬಾರಿ ನಾವು ಭೇಟಿಯಾದಾಗ 7 ಚಿನ್ನದ ದೀಪಸ್ತಂಭಗಳ ಕುರಿತಾಗಿ ನಾವು ಅಧ್ಯಯನ ಮಾಡಲು ಪ್ರಾರಂಭ ಮಾಡಿದೆವು. ಎಲ್ಲರಿಗೂ ಗೊತ್ತು, ಯೋಹಾನನು ಪರಲೋಕದಲ್ಲಿ ಕಂಡಂತಹ ಒಂದು ದರ್ಶನ. ಕರ್ತನು ಅವರ ಬಳಿಯಲ್ಲಿ ಹಲವು ರಹಸ್ಯಗಳನ್ನು ಪ್ರಕಟಿಸಿ ಇವುಗಳನ್ನು ಒಂದು ಪುಸ್ತಕವಾಗಿ ಬರೆದಿಡು ಎಂದು ಒಂದು ದೊಡ್ಡ ಆಜ್ಞೆಯನ್ನು ಅವರಿಗೆ ಕೊಟ್ಟರು. ಅವರು ಹೇಳಿದ ಮಾತಿನಂತೆಯೇ ಅದರಲ್ಲಿ 2 ಮುಖ್ಯವಾದ ರಹಸ್ಯಗಳನ್ನು ಕುರಿತು ಬರೆಯಬೇಕೆಂಬುದಾಗಿ ಆಜ್ಞೆಯನ್ನು ಅವರು ಹೇಳಿದರು. ಕರ್ತನ ಕೈಯಲ್ಲಿ ಬಲಗೈಯಲ್ಲಿ 7 ನಕ್ಷತ್ರಗಳನ್ನು ಅವರು ಹಿಡಿದುಕೊಂಡಿದ್ದರು. 7 ದೀಪಸ್ತಂಭಗಳು ಇಡಲ್ಪಟ್ಟಿರುವಂತಹ ಸ್ಥಳದಲ್ಲಿ ಅವರು ಅದರ ಮಧ್ಯದಲ್ಲಿ ಸಂಚರಿಸುತ್ತಿದ್ದರು. ಅವರು ಹೇಳಿದರು, ನೀನು ನೋಡುವ ಈ ನಕ್ಷತ್ರಗಳ ಕುರಿತು, ನೀನು ನೋಡಿದಂತಹ ಈ 7 ನಕ್ಷತ್ರಗಳ ಕುರಿತಾಗಿ ರಹಸ್ಯಗಳನ್ನು ಬರೆಯಬೇಕೆಂಬುದಾಗಿ ಆಜ್ಞೆಯನ್ನು ಕೊಟ್ಟರು. ಆಗ ಇದರಲ್ಲಿ ನಾವು ಮೊದಲನೇ ಕಾರ್ಯವನ್ನು ನೋಡಿದೆವು, 7 ನಕ್ಷತ್ರಗಳು. ಅದರಲ್ಲಿ ದೇವರು ಅದನ್ನು ತೋರಿಸಿ ಅದು ಏನನ್ನು ಸೂಚನೆ ಮಾಡುತ್ತದೆ ಎಂಬುದಾಗಿ ಹೇಳಿದರು. ಅವರು ಹೇಳಿದರು, ನನ್ನ ಕೈಗಳಲ್ಲಿರುವಂತಹ ಈ 7 ನಕ್ಷತ್ರಗಳು 7 ಸಭೆಗಳ ದೂತರು ಎಂಬುದಾಗಿ. ಆಗ ಸಭೆಗಳ ದೂತರೆಂಬುದಾಗಿ ಯಾರ ಕುರಿತಾಗಿ ಹೇಳಲ್ಪಟ್ಟಿದೆ ಎಂದು ನಾವು ಕಳೆದ ಬಾರಿ ಭೇಟಿಯಾದಾಗ ಸ್ಪಷ್ಟವಾಗಿ ಅಧ್ಯಯನ ಮಾಡಿದೆವು. ಇದು ಪರಲೋಕದಲ್ಲಿರುವಂತಹ ದೂತರ ಕುರಿತಾಗಿ ಅಲ್ಲ, ಸಭೆಗೆಂದು ಕರ್ತನು ನೇಮಿಸಿರುವಂತಹ, ನಿರ್ವಹಿಸುವಂತಹ, ನಡೆಸುವಂತಹ, ಅದರ ಮೇಲ್ವಿಚಾರಕರಾಗಿ ಇರುವವರಿಗೆ ಬರೆಯಬೇಕೆಂಬುದಾಗಿ ದೇವರು ಆಜ್ಞೆಯನ್ನು ಕೊಟ್ಟ ಬರೆಯಲ್ಪಟ್ಟ ಪತ್ರಿಕೆ ಎಂಬುದಾಗಿ ನಾವು ಕಳೆದ ಸಂಚಿಕೆಯಲ್ಲಿ ಧ್ಯಾನ ಮಾಡಿದೆವು. ಎರಡನೆಯದಾಗಿ ನಾವು ನೋಡಿದೆವು 7 ಚಿನ್ನದ ದೀಪಸ್ತಂಭಗಳು. ಈ 7 ಚಿನ್ನದ ದೀಪಸ್ತಂಭಗಳು 7 ಸಭೆಗಳನ್ನು ಸೂಚಿಸುತ್ತದೆ. ಯೋಹಾನನು ಈ ಪತ್ರಿಕೆಯನ್ನು ಬರೆಯುವಾಗ ಆಸಿಯಾ ಮೈನರ್ನಲ್ಲಿ, ಚಿಕ್ಕ ಆಸಿಯಾದಲ್ಲಿ ಈ 7 ಸಭೆಗಳು ಅಲ್ಲಿ ಇದ್ದವು. ಇದಕ್ಕಿಂತ ಮುಂಚಿತವಾಗಿ 7 ಸಭೆಗಳಿಗೆ ಅಪೊಸ್ತಲನಾದ ಪೌಲನು ಪತ್ರಿಕೆಗಳನ್ನು ಬರೆದನು. ಹಾಗೆ ಅಲ್ಲಿ ಬರೆಯಲ್ಪಟ್ಟಂತಹ ಹಲವು ಸಭೆಗಳನ್ನು ಕುರಿತು ಕರ್ತನು ಇಲ್ಲಿ ಹೇಳದೆ, ಎಫೆಸ ಸಭೆ ಮಾತ್ರವೇ ಅಲ್ಲಿಯೂ ಇದೆ, ಇಲ್ಲಿಯೂ ಇದೆ, ಉಳಿದಿದ್ದೆಲ್ಲ ಹೊಸ ಸಭೆಗಳು. ಇವುಗಳಿಗೆ ಹೇಳಲ್ಪಡುವಂತಹ ಆಜ್ಞೆಗಳನ್ನು, ಅವುಗಳ ಕುರಿತಾಗಿ ಕರ್ತನಿಗಿರುವಂತಹ ಮನಸ್ಸಿನ ಅಭಿಪ್ರಾಯವನ್ನು ಕರ್ತನು ಅಲ್ಲಿ ಬರೆಯಲು ಹೇಳಿದ್ದಾರೆ. ಆ ಸಭೆಗಳು ಈಗ ಇಲ್ಲ. ಈಗ ನೀವು ನೋಡುವುದಾದರೆ ಆ 7 ಸಭೆಗಳು ಈಗ ನಮ್ಮ ಕಣ್ಣ ಮುಂದೆ ಇಲ್ಲ, ಯಾವ ದೇಶಗಳಲ್ಲಿಯೂ ಇಲ್ಲ. ಆದರೆ ಕರ್ತನು ಆ ಪತ್ರಿಕೆಗಳನ್ನು ಅವರಿಗೆ ಬರೆಯಲು ಹೇಳಿದರು ಎಂಬುದಾಗಿ ಅಲ್ಲಿ ಕಣ್ಗಳಿಗೆ ಕಾಣುವಂತಹ ಆ ದಿನಗಳಲ್ಲಿದ್ದಂತಹ ಆ ಸಭೆಗಳಿಗೆ ಮಾತ್ರ ಬರೆಯಲ್ಪಡಬೇಕೆಂಬುದಾಗಿ ಹೇಳಲ್ಪಟ್ಟಿರುವುದಲ್ಲ. ಅದೇ ರೀತಿಯಲ್ಲಿ ಆ 7 ವಿಧವಾದಂತಹ ಗುಣಾತಿಶಯಗಳಿರುವ 7 ಸಭೆಗಳ ರೀತಿಯಲ್ಲಿಯೇ ಮುಂದೆ ಲೋಕದಲ್ಲಿ ಉದ್ಭವವಾಗುವಂಥ ಸಭೆಗಳಲ್ಲಿ ಅದರ ಗುಣಾತಿಶಯಗಳ ಅಡಿಯಲ್ಲಿ 7 ವಿಂಗಡವಾಗಿ ವಿಂಗಡಿಸಬಹುದು. ಆ 7 ಪಂಗಡದ ಸಭೆಗಳಿಗೆ ಹೇಳಿರುವಂತಹ ವಾಕ್ಯಗಳೇ ಇವು. ಆದ್ದರಿಂದ ಈ ವಾಕ್ಯಗಳು ಒಂದು ಕಾಲದಲ್ಲಿ ಇದ್ದಂತಹ ಸಭೆಗಳಿಗೆ ಮಾತ್ರವಲ್ಲದೆ ಈಗಿರುವಂತಹ ನಮ್ಮ ಸಭೆಗಳಿಗೂ ಕೂಡ ಸೀಮಿತವಾಗಿರುವುದರಿಂದ ಈ ವಾಕ್ಯಗಳನ್ನು ಸಭೆಯ ನಾಯಕರುಗಳು, ಸಭೆಯಲ್ಲಿರುವಂತಹ ವಿಶ್ವಾಸಿಗಳು, ಸಭೆಯಲ್ಲಿರುವಂತಹ ಮಂದೆಯನ್ನು ಮೇಯಿಸುವವರು ಗಮನವಾಗಿ ಅವುಗಳನ್ನು ಓದಿ ಕರ್ತನು ಅವರಿಗೆ ಕಟ್ಟಲೆ ಇಟ್ಟಿರುವಂತಹ ವಾಕ್ಯಗಳನ್ನು ಗ್ರಹಿಸಿಕೊಳ್ಳಬೇಕು. ಕರ್ತನು ಅವರಿಗೆ ಕೊಟ್ಟಿರುವಂತಹ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಕರ್ತನು ಅವರಿಗೆ ಕೊಟ್ಟಿರುವಂತಹ ವಾಗ್ದಾನಗಳನ್ನು ಪಡೆದುಕೊಳ್ಳಲು ಪ್ರಯತ್ನ ಮಾಡಬೇಕು. ಅವರ ನಡುವೆ ಕಾಣಲ್ಪಡುವಂತಹ ಕೊರತೆಗಳು, ಕರ್ತನು ಬಿಟ್ಟು ಮಾಡಿ ತೋರಿಸಿದ ಕೊರತೆಗಳನ್ನು ಅದನ್ನು ಬಿಟ್ಟು ಬಿಡುವಂತೆ ಪ್ರಯತ್ನವನ್ನು ಮಾಡಬೇಕು. ಲೋಕದಲ್ಲಿ ಇಲ್ಲಿವರೆಗೂ ಬಂದಂತಹ ಸಭೆಗಳನ್ನು 7 ವಿಧವಾದ ಪಂಗಡಗಳಲ್ಲಿ ಅಡಗಿಸಬಹುದು. ಆ 7 ಪಂಗಡಗಳ ಗುರುತಿನ ಮಾದರಿಯಾಗಿಯೇ ಆ ದಿನಗಳಲ್ಲಿ ಇದ್ದಂತಹ 7 ಸಭೆಗಳು ನಮಗೆ ಮಾದರಿಯಾಗಿದೆ ಎಂದು ತೋರಿಸಲ್ಪಟ್ಟಿದೆ ಎಂಬುದಾಗಿ ನಾನು ನಿಮಗೆ ಹೇಳಿದೆ. ಈ 7 ಸಭೆಗಳನ್ನು ನೀವು ಚೆನ್ನಾಗಿ ನೋಡುವುದಾದರೆ ಬಹುತೇಕವಾದ ಸಭೆಗಳು, ಅಂದರೆ 7ರಲ್ಲಿ 5 ಸಭೆಗಳು ಬಹಳ ಕೊರತೆಗಳು ಇರುವ ಹಾಗೆ ತೋರಿಸಲ್ಪಟ್ಟಿವೆ. ಆ ರೀತಿ ಕೊರತೆಗಳು ಇರುವುದಾದರೂ ಕೂಡ ಚೆನ್ನಾಗಿ ಗಮನಿಸಿ ನೋಡಿರಿ. ಆ 5 ಸಭೆಗಳಲ್ಲಿ ಬಹಳ ಕೊರತೆಗಳು. ದೇವರಲ್ಲಿ ಅದು ಒಂದು. ಒಬ್ಬ ಮನುಷ್ಯನಲ್ಲಿ ಒಳಿತಿನ ಒಂದು ಕಾರ್ಯವಿರುವುದಾದರೆ ಮನಬಿಚ್ಚಿ ಅವರನ್ನು ಹೊಗಳುವರು. ಅದೇ ರೀತಿ ಒಬ್ಬ ಮನುಷ್ಯನು ಎಷ್ಟರ ಮಟ್ಟಿಗೆ ಅವರಿಗೆ ಹತ್ತಿರವಾಗಿರುವುದಾದರೂ ಕೂಡ, ಎಷ್ಟೇ ಅವರಿಗೆ ಪ್ರಿಯರಾಗಿರುವುದಾದರೂ ಕೂಡ, ಕೊರತೆಯಿಂದ ಒಂದು ಇರುವುದಾದರೆ ಯಾವ ಮುಖದಾಕ್ಷಿಣ್ಯ ನೋಡದಂತೆ ಇರುವುದನ್ನು ಇರುವ ಹಾಗೆ ಹೇಳಿ ಎಚ್ಚರಿಸುವರು. ನೋಡಿರಿ, ಈ ಸಭೆಗಳಲ್ಲಿ ಕರ್ತನು ಅವರಿಗೆ ಬರೆ ಎಂಬುದಾಗಿ ಹೇಳುವಾಗ ನೀವು ಗಮನಿಸಿ ನೋಡುವುದಾದರೆ ಮೊದಲು ಆ ಸಭೆಗಳಲ್ಲಿರುವಂತಹ ಒಳ್ಳೆಯ ಒಳಿತಿನ ಕಾರ್ಯಗಳನ್ನು ಹೇಳಿರುತ್ತಾರೆ. ಅವರು ಹೇಗೆ ಓಡಿದರು, ಹೇಗೆ ದುಡಿದರು, ಹೇಗೆಲ್ಲ ತಿರುಗಾಡಿದರು, ಹೇಗೆ ಪ್ರಯಾಸಪಟ್ಟರು, ಹೇಗೆ ತ್ಯಾಗವನ್ನು ಮಾಡಿದರು, ಹೇಗೆ ಸಮರ್ಪಣೆಯಿಂದ ಇದ್ದರು ಎನ್ನುವಂಥದ್ದೆಲ್ಲವನ್ನೂ ಹೇಳುವರು. ಆದರೆ ಅದಕ್ಕೆಂದು ಅವರು ಮಾಡಿದಂತಹ ಒಳಿತಿನ ಕಾರ್ಯಗಳನ್ನು ಹೇಳುವಾಗ ಅವರ ನಡುವೆಯಲ್ಲಿ ಇರುವಂತಹ ಕೊರತೆಗಳನ್ನು ಕೂಡ ಅವರು ನೇರವಾಗಿ ಅವುಗಳನ್ನು ಮಾತಾಡಿಬಿಡುವರು. ಆ ರೀತಿ ಮಾತಾಡುವಾಗ ಈ 7 ಸಭೆಗಳಲ್ಲಿ
5 ಸಭೆಗಳು ಬಹಳ ಕೊರತೆಗಳು ಇರುವುದನ್ನು ಕರ್ತನು ಬೆಟ್ಟು ಮಾಡಿ ತೋರಿಸುತ್ತಾರೆ. ಅದೇ ಸಮಯದಲ್ಲಿ ಆ ಸಭೆಗಳಲ್ಲಿರುವಂತಹ ಒಳಿತನ್ನು ಅವರು ಹೇಳಲು ಅವರು ಮರೆತು ಬಿಡಲಿಲ್ಲ. ಹಾಗೆ ಅವರ ಕೊರತೆಗಳು ಇದ್ದವು, ಆದರೆ ಆ ಕೊರತೆಗಳು ಅವರಿಗೆ ಬೆಟ್ಟು ಮಾಡಿ ತೋರಿಸಲ್ಪಟ್ಟಿದ್ದವು. ನೀವು ಚೆನ್ನಾಗಿ ಒಂದು ಕಾರ್ಯವನ್ನು ನೋಡಬೇಕು. ಕೊರತೆಗಳು ಇರುವಾಗಲೂ ಕೂಡ ಕರ್ತನು ಆ ಸಭೆಗಳ ನಡುವೆಯಲ್ಲಿ ತಿರುಗಾಡುವಾತನಾಗಿಯೇ ಅವರು ತೋರಿಸಿಕೊಂಡರು. ಕೊರತೆಗಳು ಇದೆ ಎಂಬುದಕ್ಕಾಗಿ ಅವರನ್ನು ಬಿಟ್ಟು ಅವರು ಅಗಲಲಿಲ್ಲ. ಕರ್ತನು ಅಲ್ಲಿ ಏಕೆ ತಿರುಗಾಡುತ್ತಿದ್ದರು ಎಂದರೆ ಕರ್ತನು ಆ ಸಭೆಗಳನ್ನು ಸರಿಪಡಿಸುವುದಕ್ಕಾಗಿ. ಒಂದು ಚಿಕ್ಕ ಕೊರತೆ ಬಂದಿದೆ ಎಂಬುದಾಗಿ ಅವರನ್ನು ಒಡೆದು ಬಿಡುವುದಲ್ಲ, ಒಂದು ಚಿಕ್ಕ ಕೊರತೆ ಉಂಟಾಗಿದೆ ಎಂದು ಅವನನ್ನು ತಳ್ಳಿಬಿಡುವುದಲ್ಲ. ಕರ್ತನ ಸ್ವಭಾವವು ಕೊರತೆ ಉಳ್ಳ ಸ್ಥಳವಾಗಿ ಇರುವುದಾದರೂ ಕೂಡ ತಾನು ಅದನ್ನು ಪ್ರೀತಿ ಮಾಡುವ ಸಲುವಾಗಿ ಅವರ ಮಧ್ಯೆ ಅವರು ತಿರುಗಾಡಿ ಅವರನ್ನು ಸರಿಪಡಿಸುವುದಕ್ಕಾಗಿ ಅವರು ಬಯಸುತ್ತಾರೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೀವು ಒಂದು ವಾಕ್ಯವನ್ನು ಓದಬಹುದು. ಆದಿಯಲ್ಲಿ ದೇವರು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದರು. 2ನೆಯ ವಾಕ್ಯ, ಭೂಮಿಯು ಬರಿದಾಗಿಯೂ ಕ್ರಮವಿಲ್ಲದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮನು ಜಲಸಮೂಹದ ಮೇಲೆ ಚಲಿಸುತ್ತಿದ್ದರು. ನಾವದನ್ನು ಹೇಗೆ ಹೇಳ್ಬೋದು? ಜಲಸಮೂಹದ ಮೇಲೆ ದೇವರಾತ್ಮನು ಸಂಚರಿಸುತ್ತಿದ್ದನು. ಏಕೆ ಸಂಚರಿಸುತ್ತಿದ್ದರು? ಬರಿದಾಗಿಯೂ ಕ್ರಮವಿಲ್ಲದೆಯೂ ಇರುವಂತಹ ಭೂಮಿಯನ್ನು ಸರಿಪಡಿಸುವುದಕ್ಕಾಗಿ. ಕರ್ತನು ಒಂದು ಸ್ಥಳದಲ್ಲಿ ಸಂಚರಿಸುವುದಾದರೆ ಸರಿಪಡಿಸುವುದಕ್ಕಾಗಿಯೇ ಸಂಚರಿಸುತ್ತಾರೆ. ಈ 7 ಸಭೆಗಳನ್ನು ಕೊನೆಯವರೆಗೂ ಅವರನ್ನು ಕೈಬಿಡದೆ ಅವರಲ್ಲಿರುವ ಕರೆ ಕೊರತೆ ತಪ್ಪುಗಳೆಲ್ಲವನ್ನು ದೇವರ ಮುಂದೆ ಕರೆದುಕೊಂಡು ಹೋಗಿ ನಿಲ್ಲಿಸತಕ್ಕಂತೆ ತನ್ನ ಮೊದಲಿಗಿತ್ತಿಯಾಗಿ ಸ್ವೀಕರಿಸಲು ತಕ್ಕ ಹಾಗೆ ಅವರನ್ನು ಕ್ರಮಪಡಿಸಲು ಸರಿಪಡಿಸುವುದಕ್ಕಾಗಿಯೇ ಅವರ ಮಧ್ಯೆ ಸಂಚರಿಸುತ್ತಾರೆ. 7 ದೀಪಸ್ತಂಭಗಳು ಇಡಲ್ಪಟ್ಟಿವೆ. ಯೇಸು ಸುಮ್ಮನೆ ನಿಂತಿರಬಹುದಲ್ಲ. ಯೇಸು ನಿಲ್ಲುವ ದೇವರಲ್ಲ, ಅವರು ಕಾರ್ಯ ಸಾಧಿಸುವ ದೇವರು. ಆದ್ದರಿಂದಲೇ ನೋಡಿರಿ, ಆ 7 ದೀಪಸ್ತಂಭಗಳ ಮಧ್ಯದಲ್ಲಿ ಅವರು ಸುಮ್ಮನೆ ನಿಂತುಕೊಳ್ಳಲಿಲ್ಲ. ಅವರು ಚಲಿಸುತ್ತಿದ್ದರು, ಸಂಚರಿಸುತ್ತಿದ್ದರು. ಅವರೆಲ್ಲೆಲ್ಲ ಸಂಚರಿಸುತ್ತಾರೋ ಆ ಸ್ಥಳದಲ್ಲೆಲ್ಲ ಸರಿತಿದ್ದುವುದನ್ನು, ಅಲ್ಲಿ ಕಾಣಲ್ಪಡುವಂತಹ ಕೊರತೆಯನ್ನು ಸಂಪೂರ್ಣಪಡಿಸುವ ಕೆಲಸವನ್ನು ಕರ್ತನು ನೆರವೇರಿಸುತ್ತಾನೆ. ಅವರು ಅದರ ನಡುವೆ ಸಂಚರಿಸಿ ಬರುವುದರಿಂದಲೇ ಅವರು ಮಾಡುವಂತ ಒಳಿತಿನ ಕಾರ್ಯಗಳು ಅವರಿಗೆ ಗೊತ್ತಾಗುತ್ತದೆ. ಅವರು ಮಾಡುವಂತಹ ಕೊರತೆಗಳು ಕೂಡ ಅವರಿಗೆ ಗೊತ್ತಾಗುತ್ತದೆ. ಒಂದು ಸ್ಥಳದಲ್ಲಿ ಮೇಲಿಂದ ನೋಡುವುದಾದರೆ ನಮಗೆ ತಿಳಿಯುವುದಿಲ್ಲ. ಕರ್ತನು ಅವರ ಮಧ್ಯದಲ್ಲಿ ಸಂಚರಿಸುತ್ತಿದ್ದನು, ಸಭೆಗಳ ನಡುವೆ ಸಂಚರಿಸುತ್ತಿದ್ದನು. ಇಂದಿಗೂ ಸಭೆಗಳಲ್ಲಿ ಹಲವು ಕೊರತೆಗಳು ನಮ್ಮ ಕಣ್ಣುಗಳಿಗೆ ಕಂಡು ಬರಬಹುದು. ಸೇವೆಯಲ್ಲಿ ಅನೇಕ ಕೊರತೆಗಳು ಕಂಡು ಬರಬಹುದು. ನಾವು ಅದರ ಕುರಿತಾಗಿ ಮನ ಬಂದಂತೆ ಮಾತಾಡಬಹುದು, ಈಗೆಲ್ಲ ಕೊರತೆಗಳಿವೆ ಎಂಬುದಾಗಿ. ಆದರೆ ಕರ್ತನು ಎಲ್ಲವನ್ನು ನೋಡುತ್ತಿದ್ದಾರೆ. ಅವರ ನಡುವೆ ಕರ್ತನು ಸಂಚರಿಸುತ್ತಾ ಇದ್ದಾರೆ. ಕಾರಣ, ಅವರಲ್ಲಿರುವಂತಹ ಕೊರತೆಗಳನ್ನು ಅವರಿಗೆ ಬೆಟ್ಟು ಮಾಡಿ ತೋರಿಸಿ, ಅವರು ಮನ ತಿರುಗುವಂತಹ ಪಕ್ಷದಲ್ಲಿ ಅವರ ಕರೆ ಕೊರತೆ ತಪ್ಪುಗಳೆಲ್ಲವನ್ನು ನೀಗಿಸಿ ಅವರ ಬರುವಿಕೆಯಲ್ಲಿ ಅವರನ್ನು ಕರೆದೊಯ್ಯುವುದಕ್ಕಾಗಿ, ಪೂರ್ಣವಾಗಿ ಅವರನ್ನು ಸಿದ್ಧಪಡಿಸುವುದಕ್ಕಾಗಿ. ಕರ್ತನು ನಿಮ್ಮ ಹೃದಯದಲ್ಲಿ ಸಂಚರಿಸುವುದಾದರೆ ನಿಮ್ಮ ಹೃದಯವನ್ನು ಆತನು ಕ್ರಮಪಡಿಸಿ ಬಿಡುವರು. ನಿಮ್ಮ ಕುಟುಂಬಗಳಲ್ಲಿ ಕರ್ತನು ಸಂಚರಿಸುವುದಾದರೆ ಅಲ್ಲಿರುವಂತಹ ಕೊರತೆಗಳನ್ನು ಆತನು ಸಂಪೂರ್ಣವಾಗಿ ನೀಗಿಸುವನು. ಕರ್ತನು ತಿರುಗಾಡುವಂತಹ ಯಾವುದೇ ಸ್ಥಳವಾಗಿರುವುದಾದರೂ ಅವರು ಕ್ರಮಪಡಿಸುವುದನ್ನು ಸರಿಯಾಗಿ ಮಾಡಿ ಮುಗಿಸುತ್ತಾರೆನ್ನುವುದು ನೀವು ಗ್ರಹಿಸಿಕೊಳ್ಳಬೇಕು. ಆಗ ಆ ಸ್ಥಳಗಳಲ್ಲಿ ಅವರು ಸಂಚರಿಸಿದರು. ಅವರು 7 ನಕ್ಷತ್ರಗಳಲ್ಲಿ 5 ದೂತರುಗಳು ಕೊರತೆ ಉಳ್ಳವರಾಗಿ ಕಾಣಲ್ಪಟ್ಟರು. ಅದೇ ರೀತಿಯೇ 7 ಸಭೆಗಳ ದೂತರಿಗೆ ಪತ್ರ ಬರೆಯುತ್ತಾರೆ. 7ರಲ್ಲಿ 5 ಮಂದಿಯಲ್ಲಿ ಕೊರತೆ ಇದೆ. ಅವರಲ್ಲಿ ಅನೇಕ ಕೊರತೆಗಳು ಇದ್ದವು ಎಂಬುದಾಗಿ ಕರ್ತನು ಬೆಟ್ಟು ಮಾಡಿ ತೋರಿಸುತ್ತಾರೆ. ಆ ಕೊರತೆಗಳು ಇರುವಾಗಲೂ ಕೂಡ ಅವರನ್ನು ತನ್ನ ಕೈಗಳಲ್ಲಿಯೇ ಅವರು ಒತ್ತಿದ್ದರು ಎನ್ನುವಂಥದ್ದನ್ನು ಕೂಡ ನೀವು ಗಮನಿಸಬೇಕು. ಅವರು ತನ್ನ ಕೈಗಳಲ್ಲಿ ಹೊತ್ತಿದ್ದರು ಅವರನ್ನು. ಅವರಲ್ಲಿ ಕೊರತೆಗಳು ಕಾಣಲ್ಪಟ್ಟವು ಎಂಬುದಕ್ಕಾಗಿ ಅವರನ್ನು ಎಸೆಯಲಿಲ್ಲ. ಯಾಕೆ ಅವರ ಕೈಗಳಲ್ಲಿಟ್ಟುಕೊಂಡಿದ್ದರು? ತಮ್ಮ ಕೈಗಳಲ್ಲಿ ಇಟ್ಟುಕೊಂಡು ಅವರನ್ನು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸುವುದಕ್ಕಾಗಿಯೇ ಕರ್ತನು ತಮ್ಮ ಕೈಗಳಲ್ಲಿ ಅವರನ್ನು ಒತ್ತುಕೊಂಡಿದ್ದಾರೆ. ಒಬ್ಬ ಕುಂಬಾರನು ತನ್ನ ಕೈಗಳಲ್ಲಿ ಮಣ್ಣಿರುವಾಗಲೇ ಅದನ್ನು ಮಡಿಕೆಯ ರೀತಿಯಲ್ಲಿ ರೂಪಿಸಲು ಸಾಧ್ಯ. ಅದೇ ರೀತಿಯೇ ಇವರನ್ನು ಕರ್ತನು ಆತನ ಕೈಗಳಲ್ಲಿ ಒತ್ತುಕೊಂಡಿರುವುದರಿಂದ ಕರ್ತನು ಅವರನ್ನು ರೂಪಿಸುವುದಕ್ಕಾಗಿ ಪ್ರಯತ್ನ ಮಾಡುತ್ತಾರೆ. ತಾನು ಬಯಸುವ ರೀತಿಯಲ್ಲಿ ಪರಲೋಕ ಸ್ವಾರೂಪ್ಯವನ್ನು ಹೋಲುವ ಹಾಗೆ ಒಂದೊಂದು ಸಭೆಯ ನಾಯಕರನ್ನು, ಒಂದೊಂದು ಸಭೆಗಳನ್ನು ರೂಪಿಸುವಂಥದ್ದೇ ದೇವರ ಚಿತ್ತ. ಏಕೆಂದರೆ ನಿಮಗೆ ಚೆನ್ನಾಗಿ ಗೊತ್ತು, ಪರಲೋಕ ಸ್ವಾರೂಪ್ಯವನ್ನು ಧರಿಸದೇ ಇರುವ ಯಾವುದು ಪರಲೋಕದ ಒಳಗೆ ಹೋಗಲಾಗದು. ಒಬ್ಬ ವ್ಯಕ್ತಿ ಪರಲೋಕ ಸ್ವಾರೂಪ್ಯವನ್ನು ಧರಿಸಿರುವುದಾದರೆ ಮಾತ್ರ ಪರಲೋಕ ಪ್ರವೇಶ ಮಾಡಲು ಸಾಧ್ಯ. ಒಂದು ಸಭೆ ಪರಲೋಕ ಸ್ವಾರೂಪ್ಯವನ್ನು ಧರಿಸಿರುವುದಾದರೆ ಅದು ಪರಲೋಕಕ್ಕೆ ಎತ್ತಲ್ಪಡಲು ಸಾಧ್ಯವಾಗುತ್ತದೆ. ಯಾವ ಒಂದು ಕಾರ್ಯವು ಪರಲೋಕ ಸ್ವಾರೂಪ್ಯವನ್ನು ಧರಿಸದೆ ಹೋದರೆ ಪರಲೋಕ ಪ್ರವೇಶ ಮಾಡಲು ಸಾಧ್ಯವಿಲ್ಲ. ಆ ಪರಲೋಕದ ಸ್ವಾರೂಪ್ಯವನ್ನು ಉಂಟು ಮಾಡುವುದಕ್ಕಾಗಿಯೇ ಪರಿಶುದ್ಧ ದೇವರಾತ್ಮನು ನಮ್ಮ ನಡುವೆ ಸಂಚರಿಸುತ್ತಲೇ ಇದ್ದಾರೆ. ಅವರು ಸಂಚರಿಸುವ ಉದ್ದೇಶ ಆ ಸ್ವಾರೂಪ್ಯವನ್ನು ನಮ್ಮೊಳಗೆ ತರಬೇಕು. ವೈಯಕ್ತಿಕ ಜೀವನದಲ್ಲೂ, ನಮ್ಮ ಕುಟುಂಬದಲ್ಲಿಯೂ,
ಸಭೆಯಲ್ಲಿಯೂ ಸೇವೆಯಲ್ಲಿಯೂ ಪರಲೋಕ ಸ್ವಾರೂಪ್ಯ ಹೊರಪಡಬೇಕು. ಅದಕ್ಕಾಗೇ ಕರ್ತನ ಆತ್ಮನಾದವನು ನಮ್ಮ ಮಧ್ಯೆ ಸಂಚರಿಸುತ್ತಲೇ ಇದ್ದಾರೆ. ಈಗಿರುವಂಥ ಸಭೆಗಳಲ್ಲಿ 2 ವಿಧವಾದ ಸಭೆಗಳನ್ನು ನಾವು ಬಂದು ಲೆಕ್ಕದಲ್ಲಿಡಬೇಕು. ಒಂದು, ಕರ್ತನು ಸಂಚರಿಸುವಂಥ ಸಭೆಗಳು. ಎಲ್ಲಾ ಸಭೆಗಳಲ್ಲಿ ಕರ್ತನು ಸಂಚರಿಸುವುದಿಲ್ಲ. ಕರ್ತನು ಏರ್ಪಡಿಸಿರುವಂಥ ಸಭೆಗಳಲ್ಲಿ ಮಾತ್ರ ಸಂಚರಿಸುವನು. ನೀವೊಂದು ಬೋರ್ಡನ್ನು ಹಾಕಿ ಸಭೆಯನ್ನು ಪ್ರಾರಂಭಿಸಿ ಏನ್ ಬೇಕಾದರೂ ಮಾಡಬಹುದು ಎಂಬುದಾಗಿರುವಂಥ ಸಭೆಗಳಲ್ಲಿ ಕರ್ತನು ಸಂಚರಿಸುವುದಿಲ್ಲ. ಸಭೆಗಳಲ್ಲಿ 2 ಟೈಪ್ ಇದೆ. ನಾನು ಹೇಳುತ್ತಿರುವಂಥದ್ದು ಕರ್ತನು ಸಂಚರಿಸುವಂಥ ಸಭೆಗಳು. ಕೆಲವೊಂದು ಮನುಷ್ಯರ ಪ್ರಯತ್ನದಿಂದಲೂ ಕೆಲವು ಕಾರ್ಯಗಳು ಸೈತಾನನ ಚಿತ್ತವನ್ನು ದೇವ ಜನಗಳ ನಡುವೆಯಲ್ಲಿ ಕಳಬೆರಿಕೆ ಮಾಡುವ ಸಲುವಾಗಿ ಮನುಷ್ಯನ ಮೂಲಕವಾಗಿ ಸೈತಾನನು ಏರ್ಪಡಿಸಿರುವ ಸಭೆಗಳು ಇಂದು ಹೇರಾಳವಾಗಿವೆ. ಅದನ್ನು ನೋಡುವಾಗಲೇ ಗೊತ್ತಾಗುವುದು ಅವರ ಉಪದೇಶವು ಮಾರ್ಪಟ್ಟದ್ದಾಗಿರುವುದು. ಅವರ ಅಭಿಪ್ರಾಯಗಳು ಬಹಳ ವ್ಯತ್ಯಾಸವಾಗಿರುವುದು. ಅವರು ಯೇಸುವನ್ನು ಕಡೆಗಾಣಿಸಿ ಮಾತಾಡುವವರಾಗಿರುವರು. ಇದೆಲ್ಲ ದೇವರಿಂದ ಉಂಟಾದ ಸಭೆಗಳಲ್ಲ. ನೀವು ಸಭೆ ಎಂಬುದಾಗಿ ಒಂದು ಬೋರ್ಡ್ ಇಟ್ಬಿಟ್ರೆ ಅದರ ನಡುವೆ ಕರ್ತನು ಸಂಚರಿಸುವನು, ಅದರ ನಾಯಕರನ್ನು ಕೈಗಳಲ್ಲಿ ಒತ್ತುಕೊಂಡಿರುವರು ಎಂಬುದಾಗಿ, ಅವರು ನಕ್ಷತ್ರಗಳ ರೀತಿಯಲ್ಲಿ ಇರುವರು ಎಂಬುದಾಗಿ ನೀವು ಕಲ್ಪನೆ ಮಾಡಬಾರದು. ಸಭೆಯಲ್ಲಿ 2 ಟೈಪ್ ಇದೆ. ಕರ್ತನು ಸಂಚರಿಸುವಂತ ಸಭೆ. ಒಂದು ವೇಳೆ ಕೊರತೆ ಅದರಲ್ಲಿರುವುದಾದರೂ ಕರ್ತನು ಸಂಚರಿಸಿ ಅದನ್ನು ಸರಿಪಡಿಸಿ ಬಿಡುವರು. ಇನ್ನೊಂದು, ಅದರ ಮೂಲವೇ ತಪ್ಪಾಗಿರುವಂತದ್ದಾಗಿರುವುದು, ಅಸ್ಥಿವಾರದಲ್ಲೇ ತಪ್ಪಾಗಿರುವ ಕಾರ್ಯಗಳು. ಆಗ ಇವುಗಳನ್ನು ನಾವು ಕಂಡುಹಿಡಿಯಬೇಕು. ಕೆಲವು ಸಭೆಗಳನ್ನು ನೋಡಿದರೆ ಕರ್ತನಿಗೆ ವಿರುದ್ಧವಾಗಿ ಕರ್ತನ ಆತ್ಮನಾದವನನ್ನು ಕಡೆಗಾಣಿಸಿ ಇನ್ನೂ ಹಲವು ವಿಧವಾಗಿರುವಂಥ ಗೊಂದಲಗಳನ್ನು ಏರ್ಪಡಿಸುವ ಸಭೆಗಳು ಕೂಡ ಇವೆ. ಇದೆಲ್ಲ ಸೈತಾನನ ತಂತ್ರಗಳಿಂದ ದೇವ ಜನಗಳ ಮುಂಭಾಗದಲ್ಲಿ ತಡೆಕಲ್ಲುಗಳನ್ನು ಹಾಕುವುದಕ್ಕಾಗಿ ರೂಪಿಸಲ್ಪಟ್ಟಂತಹ ಒಂದು ಸುಳ್ಳು ಸಭೆಗಳು. ಆಗ ಒಳ್ಳೆ ಬೆಳೆಯು ಬೆಳೆಯುವ ಕಾಲದಲ್ಲಿ ಕಳೆಗಳು ಉಂಟಾಗುವ ರೀತಿಯಲ್ಲಿ ಒಳ್ಳೆಯ ಸಭೆಗಳು ಉಂಟಾಗಬೇಕಾದರೆ ಕಳೆಗಳು ಉಂಟಾಗುವುದು ಸಹಜ. ಒಳ್ಳೆ ಸಭೆಗಳೇ ಆಗಿದ್ದರೂ ಅದರಲ್ಲಿ ಕೆಲವು ಕೊರತೆಗಳು ಇರುವುದು. ಹಾಗಿರುವುದಾದರೂ ಕರ್ತನು ಅವರನ್ನು ತಳ್ಳಿಬಿಡದೆ ಅವುಗಳ ನಡುವೆಯಲ್ಲಿ ಸಂಚರಿಸುವರು ಎನ್ನುವುದನ್ನು ನೀವು ತಿಳಿದುಕೊಳ್ಳಬೇಕು. ಕರ್ತನಿಂದ ಉಂಟು ಮಾಡಲ್ಪಡದಿರುವಂತಹ ಸಭೆ ಎನ್ನುವುದನ್ನು ಬಹಳ ಸುಲಭವಾಗಿ ನಾವು ಕಂಡುಹಿಡಿಯಬಹುದು. ಕರ್ತನ ಉಂಟು ಮಾಡಿರುವಂಥ ಸಭೆಯಾಗಿರುವುದು ಅದರ ಮುಖ್ಯ ಸ್ಥಾನದಲ್ಲಿ ಅದರ ಶಿರಸ್ಸಾಗಿ ತಲೆಯಾಗಿ ಯೇಸು ಕ್ರಿಸ್ತನಿರುವರು. ಅವರ ಶಿಷ್ಯರುಗಳ ಹಾಗೆ ಸೇವಕರಿರುವರು. ಸಭೆಯಲ್ಲಿರುವಂತಹ ವಿಶ್ವಾಸಿಗಳು ಸತ್ಯವಾಗಿರುವ ದೇವರನ್ನು ಆರಾಧನೆ ಮಾಡುವವರಾಗಿರುವರು. ಇಂದು ಹಲವು ವಿಧವಾದ ಮಾರ್ಪಟ್ಟ ಸಭೆಗಳಿವೆ. ಕೆಲವು ಸಭೆಗಳಲ್ಲಿ ಯೇಸುವನ್ನು ಅನೇಕರು ಕಡೆಗಾಣಿಸುವ ಸಲುವಾಗಿ ಅನೇಕರು ಎದ್ದಿದ್ದಾರೆ. ಯೇಸು ಒಬ್ಬ ಮನುಷ್ಯ ಕುಮಾರನೇ, ಒಬ್ಬ ದೇವದೂತನೇ ಎಂಬುದಾಗಿ ಮಾತಾಡುವವರು ಇದ್ದಾರೆ. ಯೇಸು ಕ್ರಿಸ್ತನು ಒಂದು ಸಾಧಾರಣವಾಗಿರುವಂಥ ವ್ಯಕ್ತಿಯಾಗಿ ಪಾಪದ ಸಂಗಡ ಹೋರಾಡಿದವರೇ, ಪಾಪದಲ್ಲಿ ತುಂಬಿದವರಾಗಿದ್ದರು ಎಂದು ಹೇಳುವವರು ಕೂಡ ಇದ್ದಾರೆ. ಯೇಸು ಒಬ್ಬ ಪ್ರಾಫೆಟ್, ಪ್ರವಾದಿ ಎಂಬುದಾಗಿ ಹೇಳುವವರು ಕೂಡ ಇದ್ದಾರೆ. ಯೇಸುವಿಗೆ ತದ್ವಿರುದ್ಧವಾದ ಅಭಿಪ್ರಾಯವನ್ನು ಮಾತಾಡುವವರು ಕೂಡ ಇದ್ದಾರೆ. ಈ ರೀತಿಯಾದ ಸಭೆಯೆಲ್ಲ ಕರ್ತನು ಅವರ ಮಧ್ಯೆ ಸಂಚರಿಸುವರು ಎನ್ನುವುದನ್ನು ನೀವು ಆ ರೀತಿ ಅಂದುಕೊಳ್ಳಲೇಬಾರದು. ಇವುಗಳ ನಡುವೆಯಲ್ಲ ದೇವರಿಂದ ಎಬ್ಬಿಸಲ್ಪಟ್ಟಂತಹ, ದೇವರ ಉಪದೇಶವನ್ನು ಅಂಗೀಕರಿಸಿದ, ಯೇಸುವನ್ನು ಪ್ರಧಾನವಾದ ಶಿರಸಾಗಿ ಹೊಂದಿರುವಂತಹ ನಡೆಸಲ್ಪಡುವಂಥ ಸಭೆಗಳಲ್ಲಿ ಕೆಲವು ಕೊರತೆಗಳು ಇದ್ದರೂ ಆ ಕೊರತೆಗಳನ್ನು ಕರ್ತನು ಲೆಕ್ಕದಲ್ಲಿಡದೆ ಅವುಗಳ ಮಧ್ಯದಲ್ಲಿ ತಿರುಗಾಡುತ್ತಾನೆ ಎಂಬುದಾಗಿ ನೀವು ಮಂದಟ್ಟು ಮಾಡಿಕೊಳ್ಳಬೇಕು. ಆಗ ಕರ್ತನಿಂದ ಎಬ್ಬಿಸಲ್ಪಟ್ಟು, ಕರ್ತನಿಂದ ನೇಮಿಸಲ್ಪಟ್ಟು, ಕರ್ತನಿಂದ ಕರೆಯಲ್ಪಟ್ಟ ಒಂದು ಸಭೆಯನ್ನು ಅಥವಾ ಜನಗಳನ್ನು ದಾರಿ ನಡೆಸಲ್ಪಡುವ ದೇವರ ಕೈಗಳಲ್ಲಿದ್ದು ನಿಯಂತ್ರಿಸಲ್ಪಡುವಂತಹ ಆ ನಾಯಕರುಗಳ ಮೇಲೆ, ದೇವರಿಂದ ನಿಯಂತ್ರಿಸಲ್ಪಡುವಂತಹ ದೂತರುಗಳ ಮೇಲೆ ನಾವು ದಿಢೀರೆಂಬುದಾಗಿ ಯಾವುದೇ ಅಪರಾಧಗಳನ್ನು ಹೊರೆಸಬಾರದು. ಸಮೀಪ ಕಾಲದಲ್ಲಿ ಒಂದು ದುಷ್ಟತ್ವ ಅದು ಬಹಳ ವೇಗವಾಗಿ ಹರಡುತ್ತಿರುವುದನ್ನು ನಾವು ನೋಡಬಹುದು. ಕೆಲವು ಸೇವಕರುಗಳ ಮೇಲೆ ಅಪಾದನೆ, ಕೆಲವು ಸ್ಥಾಪನೆಗಳ ಮೇಲೆ ಅಪಾದನೆಗಳು, ಕೆಲವು ಸಭೆಯ ಪಾಲಕರ ಮೇಲೆ ಅಪಾದನೆ ಹೊರಿಸುವವರು ಅನೇಕರು ಎದ್ದಿದ್ದಾರೆ. ನಾನು ಅಪಾದನೆ ಹೊರಿಸಬಾರದು ಎಂಬುದಾಗಿ ಹೇಳುತ್ತಿಲ್ಲ. ಅಪಾದನೆ ಹೊರಿಸುವ ಮುನ್ನ ನೀವು ಕರ್ತನಿಗಾಗಿ ಏನು ಮಾಡಿದ್ದೀರಾ ಎಂಬುದಾಗಿ ನಿಧಾನಿಸಿ ಹೇಳಬೇಕು. ಒಬ್ಬ ಪೌಲ್ ಅಪೊಸ್ತಲನು ಸಭೆಯಲ್ಲಿರುವಂತಹ ತಪ್ಪನ್ನು ಹೇಳುವುದಾದರೆ ಅದು ನ್ಯಾಯ. ನೀವು ಸೇವೆಯಲ್ಲಿಯೇ ಬಂದಿಲ್ಲ, ಸೇವೆಯನ್ನು ಪ್ರಾರಂಭ ಮಾಡಿಲ್ಲ, ಇನ್ನೂ ಏನೂ ಮಾಡಿಲ್ಲ, ನೀವು ಹೆಜ್ಜೆ ಇಡುವಾಗಲೇ ಅಪಾದನೆ ಹೊರಿಸುವ ಹಾಗೆ ಒಳ ಬಂದರೆ ನೀವು ಯಾರೆಂಬುದಾಗಿ ಒಂದು ಪ್ರಶ್ನೆ ಬರುವುದು. ದೇವದೂತನ ಮೇಲೆ, ಕರ್ತನ ಕೈಯಲ್ಲಿರುವಂತಹ ದೂತನ ಮೇಲೆ ತಪ್ಪು ಹೊರಿಸಬಾರದು. ಅವರು ಕರ್ತನಿಗಾಗಿ ಅನೇಕ ಜನರನ್ನು ಸಿದ್ಧರಾಗುವಂತೆ ಮಾಡಿ ಕರ್ತನಿಗಾಗಿ ಓಡಿ ದುಡಿದು ಬಹಳ ಕಾರ್ಯಗಳನ್ನು ಮಾಡಿದ್ದಾರೆ. ಚಿಕ್ಕ ಚಿಕ್ಕ ತಪ್ಪುಗಳಿರಬಹುದು, ಮನುಷ್ಯ ತಾನೇ. ಆದರೆ ಸತ್ಯವೇದ ಹೇಳುತ್ತೆ ಈ ಐದು ದೂತರುಗಳಲ್ಲಿಯೂ ಕೊರತೆಗಳಿದ್ದು ಅವರು ಮನತಿರುಗಬೇಕಾದ ಅವಶ್ಯವಿರುವುದಾದರೂ ಕೂಡ ಅವರು ಕರ್ತನ ಕರಗಳಲ್ಲಿಯೇ ಇದ್ದರು. ನೀವು ಅದನ್ನು ನೋಡುವಾಗಲೇ ಗುರುತು ಹಿಡಿಯಬಹುದು.
ಕರ್ತನಿಗಾಗಿ ಜನಗಳನ್ನು ಸಿದ್ಧ ಮಾಡಿರುವವರು, ಕರ್ತನಿಗಾಗಿ ಜನಗಳನ್ನು ನೀತಿಯ ಕಡೆಗೆ ನಡೆಸಿದವರು, ರಕ್ಷಣೆಯ ಕಡೆಗೆ ನಡೆಸಿದವರು, ಕರ್ತನ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರವಾಗಿ ಪ್ರಯಾಸ ಪಟ್ಟವರನ್ನು ತಟ್ಟನೆ ನೀವು ಏನು ಹೇಳಬಾರದು. ನೀವು ಬನ್ನಿ, ಒಳ್ಳೆಯ ಸೇವೆಯನ್ನು ಮಾಡಿರಿ, ಕರ್ತನಿಗಾಗಿ ಮೊದಲು ಸಾಧಿಸಿರಿ, ಕರ್ತನ ಆಜ್ಞೆಯನ್ನು ಮೊದಲು ನೆರವೇರಿಸಿರಿ. ಅದಾದ ಮೇಲೆ ನಿಮ್ಮ ಸುತ್ತಲಿರುವಂತಹ ಕೊರತೆಗಳನ್ನು ಬೆಟ್ಟು ಮಾಡಿ ತೋರಿಸಿರಿ, ತಪ್ಪಿಲ್ಲ. ಪ್ರಾರಂಭಿಸುವಾಗಲೇ ಕೊರತೆಗಳನ್ನು ಹೇಳಿ ಪ್ರಾರಂಭಿಸಬೇಡಿರಿ. ಅದು ನಿಮ್ಮ ಆತ್ಮಿಕ ಜೀವನಕ್ಕೆ ಒಳ್ಳೆಯದಲ್ಲ. ಆಗ ನಾವು ಚೆನ್ನಾಗಿ ಗ್ರಹಿಸಬೇಕಾಗಿರುವ ಕಾರ್ಯ, ದೇವರಿಗಾಗಿ ಪಾಡುಪಟ್ಟವರು, ದೇವರಿಗಾಗಿ ಓಡಿ ದುಡಿದವರು, ದೇವರಿಗಾಗಿ ಅನೇಕರನ್ನು ನೀತಿಯಲ್ಲಿ ನಡೆಸಿದವರು, ಇವರ ಬಳಿಯಲ್ಲಿ ಚಿಕ್ಕ ಕೊರತೆಗಳು ಕಾಣಲ್ಪಟ್ಟರು. ಅವರು ಕರ್ತನ ಕೈಗಳಲ್ಲಿ ಇದ್ದಾರೆ. ಕರ್ತನ ಕೈಯಲ್ಲಿರುವಂತಹ ಒಂದು ನಕ್ಷತ್ರವನ್ನು, ಒಬ್ಬ ದೂತನನ್ನು ತಪ್ಪು ಹೊರಿಸುವುದಕ್ಕೆ ನಮಗೆ ಅಧಿಕಾರವಿಲ್ಲ. ಯಾಕೆ? ನೀವು ನೋಡಿಬೇಕಾದರೆ ಮೊದಲ ಶತಮಾನದ ಸಭೆಗಳಲ್ಲಿ ಅಲ್ಲಿ ಪೌಲನ ಮೇಲೆ ತಪ್ಪು ಹೊರಿಸಲಿಲ್ವಾ? ಅಲ್ಲಿ ಉಳಿದಿದ್ದ ಯೋಹಾನನ ಮೇಲೆ ಅಪಾದನೆ ಹೇಳಿಲ್ವಾ? ಪೇತ್ರನ ಮೇಲೆ ಅಪಾದನೆ ಹೇಳಿಲ್ವಾ? ಚಿಕ್ಕ ಚಿಕ್ಕ ತಪ್ಪುಗಳು ಇದ್ದವು, ಅದೆಲ್ಲವನ್ನು ಸರಿಪಡಿಸುವರು. ಕರ್ತನು ಆತನ ಕೈಯಲ್ಲಿ ಹಿಡಿದಿರುವುದಾದರೆ ಕರ್ತನವರ ಮಧ್ಯೆ ಸಂಚರಿಸಿದನು. ಖಂಡಿತವಾಗಿಯೂ ಕರ್ತನು ಅವೆಲ್ಲವನ್ನು ಸರಿಪಡಿಸಿ ಬಿಡುವರು. ನೀವ್ಯಾಕೆ ಅವಸರ ಪಡ್ತೀರಾ? ಆಗ ಕರ್ತನ ಸತ್ಯವೇದವೇ ಹೇಳುವಂತಹ ಈ ಕಾರ್ಯದ ಅಡಿಯಲ್ಲಿ ಸಭೆಗಳ ಮಧ್ಯದಲ್ಲಿ ಆತನು ಸಂಚರಿಸುತ್ತಾನೆ. ಸಭೆಗಳ ದೂತರನ್ನು ಆತನು ತನ್ನ ಕೈಗಳಲ್ಲಿ ಇಟ್ಟುಕೊಂಡಿದ್ದಾರೆ. ಕರ್ತನು ಸಂಚರಿಸುವಂತ ಸಭೆಗಳಲ್ಲಿಯೇ ಈ 7 ಪಂಗಡದ ಸಭೆಗಳು ಇವೆ. ಕರ್ತನಿಗೆ ದೂರವಾಗಿರುವುದು, ಕಡು ಧೈರ್ಯವಾದದ್ದು, ಕರ್ತನಿಂದ ತಿಳಿಯಲ್ಪಡದೇ ಇರುವಂತದ್ದು, ಕರ್ತನಿಗೆ ವಿರೋಧವಾದದ್ದು, ಯೇಸು ಕ್ರಿಸ್ತನನ್ನು ನಿರಾಕರಿಸುವಂತದ್ದು ಸಭೆಗಳನ್ನು ಈ 7 ಸಭೆಗಳ ಸಾಲಿನಲ್ಲಿ ನೀವು ಲೆಕ್ಕದಲ್ಲಿ ಇಟ್ಟುಕೊಳ್ಳಬಾರದು. ಸರಿ, ಈಗ ನಾವು ಏನು ಮಾಡಲಿದ್ದೇವೆ ಎಂದರೆ, ಪತ್ರಿಕೆಗಳನ್ನು ಕರ್ತನು ಬರೆದುಕೊಟ್ಟಂತಹ ಈ 7 ಸಭೆಗಳನ್ನು ಒಂದು ಪ್ರತ್ಯೇಕವಾದ ಕಾಲದಲ್ಲಿ ಇದ್ದಂಥ ಸಭೆಗಳ ಎಂದು ನೀವು ನೋಡುವುದಾದರೆ ಹಾಗಲ್ಲ. ಸಭೆಯ ಚರಿತ್ರೆಯಲ್ಲಿಯೇ 7 ಕಾಲಗಳು ಇರುವಂತದಾಗಿದೆ. 7 ಕಾಲಗಳಲ್ಲಿಯೂ ಸಭೆಯು ಒಂದೊಂದು ವಿಧವಾದ ಬೆಳವಣಿಗೆಯನ್ನು ಕಾಣುತ್ತಲೇ ಬರುತ್ತಿದೆ, ಅಥವಾ ಒಂದೊಂದು ವಿಧವಾದ ಬದಲಾವಣೆಯನ್ನು ಅದು ಹೊಂದುತ್ತದೆ. ಈ 7 ಕಾಲಗಳಲ್ಲಿಯೂ ಸಭೆಗಳು ಯಾವ ರೀತಿ ಇತ್ತೋ ಅವುಗಳೇ ಈ 7 ಸಭೆಗಳಿಗೆ ಒಂದು ಮಾದರಿಯ ರೀತಿಯಲ್ಲಿ ಇಡಲ್ಪಟ್ಟಿವೆ. ಈ 7 ಸಭೆಗಳ ಕುರಿತು ಕರ್ತನು ಏನು ಮಾತಾಡಿದರೋ ಅದು ಇಂದು ಬರುವಂತ ಕಾಲಗಳಲ್ಲಿ ಎಬ್ಬಿಸಲ್ಪಡುವಂತಹ ಸಭೆಗಳು. 7 ಕಾಲಗಳಲ್ಲಿ ಉದ್ಭವವಾಗುವ ಸಭೆಗಳನ್ನು ಗುರುತಿಸುವಂತದ್ದಾಗಿದೆ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? 7 ಸಭೆಗಳು ಇವೆ. ಆ 7 ಸಭೆಗಳಲ್ಲಿ ಏನೆಲ್ಲ ನಡೆಯುತ್ತಿದೆ, ಯಾವ ಯಾವ ಕೊರತೆಗಳಿದೆ, ಅವರು ಏನೆಲ್ಲ ಸರಿ ಮಾಡಿಕೊಳ್ಳಬೇಕೆಂಬುದಾಗಿ ಕರ್ತನು ಹೇಳುತ್ತಾರೋ ಅದು 7 ಪಂಗಡ ಮಾತ್ರವಲ್ಲ, 7 ಕಾಲಗಳಲ್ಲಿ. ಅಲ್ಲಿ ಆರಂಭಗೊಂಡು ಪ್ರಥಮ ಶತಮಾನದ ಕಾಲದಲ್ಲಿ ಇಂದು ನಾವು ಬದುಕುತ್ತಿರುವಂತಹ ಕಾಲ, ಇದನ್ನು ದಾಟಿ ಸಭೆಯು ಬರುವಿಕೆಯಲ್ಲಿ ಎತ್ತಲ್ಪಡುವಂತ ಕಾಲದವರೆಗೂ ಇರುವ ಒಂದು ಡ್ಯೂರೇಷನ್ ಇದೆ ನೋಡಿ, ಒಂದು ಸಮಯದ ಅಂತರ. ಆ ಸಮಯದ ಅಂತರದಲ್ಲಿ ನೀವು 7 ಭಾಗಗಳಾಗಿ ವಿಭಾಗಿಸಬಹುದು. 7 ಭಾಗಗಳು. ಈ 7 ಕಾಲಗಳಲ್ಲಿ ಆಯಾ ಕಾಲಗಳಲ್ಲಿ ಎದ್ದೇಳುವಂತಹ ಸಭೆಯು ಈ ಪ್ರತಿಯೊಂದೊಂದು ಸಭೆಗಳಿಗೂ ಮಾದರಿಯಾಗಿ ಇವೆ. ಎಪೇಸ ಸಭೆ ಎಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಎದ್ದಂತಹ ಒಂದು ಸಭೆ. ಅದು ಯಾವ ಕಾಲದಲ್ಲಿ ಇರಬಹುದು. ಎಪೇಸದಲ್ಲಿರಬಹುದು, ಇಂಡಿಯಾದಲ್ಲಿ ಬೇಕಾದ್ರೂ ಇರಬಹುದು, ಎಲ್ಲಿ ಬೇಕಾದ್ರೂ ಇರಬಹುದು. ಆ ಕಾಲದಲ್ಲಿ ಎದ್ದಂತಹ ಸಭೆ ಎಲ್ಲವೂ ಎಫೇಸ ಸಭೆಗೆ ಹೇಳಲ್ಪಟ್ಟಂತಹ ವಾಕ್ಯಗಳಿಗೆ ಸೀಮಿತವಾದವುಗಳು. ಹಾಗಾದರೆ 7 ಕಾಲಗಳು 7 ಸಭೆಗಳು. ಹಾಗಾದರೆ ಈ 7 ಸಭೆಗಳು ನಮಗೆ 7 ಕಾಲಗಳನ್ನು ಸೂಚಿಸುತ್ತದೆ. ಇದನ್ನು ಮೊದಲು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ. ಏಕೆಂದರೆ ನಾನು ಹೇಳಿದ ಹಾಗೆ ಪ್ರವಾದನೆ ಎನ್ನುವಂಥದ್ದು ಯಾವಾಗಲೂ ಹೊರನೋಟವಾದ ಅರ್ಥವನ್ನು ಹೊಂದಿರುವಂಥದ್ದಲ್ಲ. ಅದನ್ನು ನೀವು ತುರಿದು ನೋಡುವುದಾದರೆ, ಅದನ್ನು ನೀವು ತೋಡಿ ನೋಡುವುದಾದರೆ ಅದರಲ್ಲಿ ನಿಮಗೆ ಬಹಳ ವಿಷಯಗಳು, ಬಹಳ ಕಾರ್ಯಗಳು ಸಿಗುವಂಥದ್ದನ್ನು ನೀವು ನೋಡಬಹುದು. ಆದ್ದರಿಂದ ಹೇಳಿಬಿಟ್ಟರು 7 ಸಭೆ ಎಂದು ಹೇಳಿಬಿಟ್ಟರು, ಎಫೆಸ ಸಭೆ ಎಂದು ಹೇಳಿದರು, ಫಿಲಿಡೆಲ್ಫಿಯಾ ಎಂಬುದಾಗಿ ಹೇಳಿದ್ದಾರೆ, ತುವತೈರ ಎಂದು ಹೇಳಿದ್ದಾರೆ. ಎಲ್ಲವೂ ನಾಶವಾಗಿ ಹೋಗಿದೆ, ಆ ಪ್ರವಾದನೆಗಳ ಕಾಲ ಮುಗಿದೋಯಿತು ಎಂದು ಅವಸರಪಟ್ಟು ಒಂದು ತೀರ್ಮಾನಕ್ಕೆ ನೀವು ಬಂದು ಬಿಡಬಾರದು. ಈ ರೀತಿಯಾದ ಪ್ರತ್ಯೇಕವಾದ ಒಂದು ಕಾಲಘಟ್ಟದಲ್ಲಿ ಅಂತ್ಯಗೊಳ್ಳುವಂತಹ ಸಭೆಯನ್ನು ಕುರಿತ ಕರ್ತನು ಯೋಹಾನನನ್ನು ಕರೆದು ತಾನೇ ನೇರವಾಗಿ ಬಂದು ಮಾತಾಡಿ ಇದನ್ನು ಬರೆದುಕೊಡು ಎಂದು ಹೇಳಿ, ಅಲ್ಲಿ ಬರೆಯಲ್ಪಟ್ಟಂತಹ ವಾಕ್ಯಗಳು ನಿಮ್ಮ ಕೈಗಳಿಗೆ ಸಿಗುವ ಹಾಗೆ ಕರ್ತನು ಮಾಡಿರುವುದಾದರೆ ಅದು ಪ್ರತ್ಯೇಕವಾಗಿರುವಂತಹ ಒಂದು ಕಾಲಘಟ್ಟಕ್ಕೆ ಹೇಳಲ್ಪಟ್ಟದಲ್ಲ. ಆ ಸಭೆಗಳು ಎಲ್ಲದಕ್ಕೂ ಒಟ್ಟಾರೆಯಾಗಿ ಕರ್ತನ ಬರುವಿಕೆಯಲ್ಲಿ ಎತ್ತಲ್ಪಡುವಂತ ಕಾಲ ಬರುವವರೆಗೂ ಸಭೆಗಳು ಇರುವುದು. ಆಗ ಈ 7 ಕಾಲಗಳನ್ನು 7 ವಿಧವಾಗಿ ವಿಂಗಡಿಸುತ್ತಾರೆ. ಎಫೇಸದ ಕಾಲ, ಸ್ಮುರ್ನಾದ ಕಾಲ, ಸಾರ್ದೀಸಿನ ಕಾಲ, ಫಿಲಿಡೆಲ್ಫಿಯಾದ ಕಾಲ, ಲವೋದಿಕೇಯದ ಕಾಲವೆಂದು 7 ಭಾಗವಾಗಿ ಸಭೆಗಳು ವಿಂಗಡಿಸಲ್ಪಟ್ಟಿವೆ. ಇವು ಪ್ರತಿಯೊಂದನ್ನು ರೆಪ್ರೆಸೆಂಟ್ ಮಾಡುವಂಥದ್ದೇ ಆ ಸಭೆಗಳಿಗಿರುವಂಥ ಹೆಸರುಗಳು. ಇದನ್ನು ನೀವು ಮನದಲ್ಲಿಟ್ಟುಕೊಳ್ಳಿರಿ. ಈಗ ಅದನ್ನು ನೋಡೋಣ.
ಕರ್ತನು ಒಂದೇ ಕಾಲಘಟ್ಟಗಳಲ್ಲಿ ಕ್ರಿಯೆ ಮಾಡುತ್ತಿರುವಂತಹ ಸಭೆಗಳಿಗೆ ಪತ್ರಿಕೆಗಳನ್ನು ಕಳುಹಿಸಿದ್ದಾರೆ ಎಂದು ಕಂಡುಬರುವುದಾದರೂ ಇದು ಸಭೆಗಳ ಪ್ರತಿಯೊಂದು ಕಾಲವನ್ನು, ಅದರಲ್ಲಿ ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಇರುವಂತಹ ಸಭೆಯನ್ನು ಕುರಿತೇ ಹೇಳಲ್ಪಡುವುದಾಗಿ ನಮಗೆ ಕಂಡುಬರುತ್ತದೆ. ಇದರಲ್ಲಿ ಮೊದಲ ಶತಮಾನದಿಂದ ಹಿಡಿದು ಇಲ್ಲಿಯವರೆಗಾದಂಥ ಸಭೆಯ ಕಾಲವನ್ನು ಅರಿತುಕೊಳ್ಳಲು ಅವುಗಳಲ್ಲಿ ಉಂಟಾದಂತಹ ಬದಲಾವಣೆಗಳ ಅಡಿಯಲ್ಲಿ 7 ಕಾಲಗಳಾಗಿ ವಿಂಗಡಿಸಬಹುದು. ಸಭೆಯ ಚರಿತ್ರೆ ಇದೆ ಅಲ್ವಾ, ಮೊದಲ ಶತಮಾನದಿಂದ ಹಿಡಿದು ಇಲ್ಲಿಯವರೆಗೂ, ಇನ್ನು ಮುಂದೆ ಬರುವ ಕಾಲ ಕೂಡ ಇದೆ. ಈ ಕಾಲವನ್ನು 7 ವಿಭಾಗಗಳಾಗಿ ನಾವು ವಿಂಗಡಿಸಬಹುದು. ಮೊದಲನೆಯ ಭಾಗ ಕ್ರಿಸ್ತಶತ 30ರಲ್ಲಿ ಆರಂಭಿಸಿ ಕ್ರಿಸ್ತಶತ 110ರವರೆಗೂ. ಕ್ರಿಸ್ತನು ಜನಿಸಿದ ನಂತರ 30ನೆಯ ವರ್ಷದಲ್ಲಿ ಆ ಸಭೆಗಳು ಆರಂಭಿಸಲ್ಪಟ್ಟವು. ನೀವು ಒಂದು ಪ್ರಶ್ನೆ ಕೇಳಬಹುದು, ಯೇಸು 33ನೇ ವರ್ಷದಲ್ಲಿ ತಾನೇ ಅವರು ಸತ್ತಿದ್ದು, ನೀವು ಕ್ರಿಸ್ತಶತ 30 ಅಂತ ಹೇಳ್ತೀರಲ್ಲ ಎಂದು. ಕಾಲಗಳನ್ನು ಅಲ್ಲಿ ವಿಭಾಗಿಸಿ ಬರೆಯಬೇಕಾದರೆ ಕ್ರಿಸ್ತನು ಜನಿಸಿ 4 ವರ್ಷಗಳಾದ ಮೇಲೆಯೇ ಕ್ರಿಸ್ತಶತ 1 ಎಂಬುದಾಗಿ ಆರಂಭಿಸಲ್ಪಟ್ಟಿತು. ಅಲ್ಲಿಂದ ನೀವು ಲೆಕ್ಕವಿಟ್ಟು ನೋಡುವುದಾದರೆ ಕ್ರಿಸ್ತಶತ 30ರಲ್ಲಿ ಯೇಸು ಕ್ರಿಸ್ತನು ಸತ್ತು ಪುನರ್ಜೀವಿತನಾಗಿ ಎದ್ದು ಪರಲೋಕಕ್ಕೆ ಹೋದ ನಂತರ ಸಭೆಯ ಕಾಲವು ಆರಂಭಿಸುತ್ತದೆ. ಕ್ರಿಸ್ತಶತ 30ರಲ್ಲಿ ಆರಂಭಗೊಂಡು ಕ್ರಿಸ್ತಶತ 110ರವರೆಗೂ ಮುಂದುವರೆದ ಕಾಲಘಟ್ಟ ಮೊದಲ ಸಭೆ, ಮೊದಲ ಕಾಲಘಟ್ಟ. ಈ ದಿನಗಳಲ್ಲಿ ಸಭೆಗಳನ್ನು ಅದರ ಸ್ವಭಾವದ ನಿಮಿತ್ತ ನಿಧಾನಿಸಿದರೆ ಆ ದಿನದಲ್ಲಿ ಇದ್ದಂಥ ಮೊದಲ ಶತಮಾನದ ಸಭೆ ಎನ್ನುವಂಥದ್ದು 30ರಿಂದ 110ರವರೆಗೂ, ಹೆಚ್ಚು ಕಡಿಮೆ 70 ವರ್ಷಗಳು. ಆ 70-80 ವರ್ಷಗಳು ಈ ಸಭೆಗಳಲ್ಲಿ ಇದ್ದಂತಹ ಒಂದು ಸ್ವಭಾವ, ಅದು ನಡೆದುಕೊಂಡಂತಹ ವಿಧ, ಅದರ ಕ್ರಿಯೆಗಳು, ಆ ಸಭೆಗಳಲ್ಲಿ ಏನು ಕಾಣಲ್ಪಟ್ಟವು, ಯಾವ ಕೊರತೆಗಳಿದ್ದವು ಎನ್ನುವಂಥದ್ದೆಲ್ಲವನ್ನು ಇಟ್ಟು ನೋಡುವುದಾದರೆ ಈ ಎಫೆಸದ ಸಭೆಗೆ ದೇವರು ಹೇಳುತ್ತಾರೆ ನೋಡಿರಿ, ಇವುಗಳೆಲ್ಲವೂ ಅದು ಅದೇ ರೀತಿಯಲ್ಲಿ ಕಾಣಲ್ಪಡುವುದು. ಎಫೆಸದ ಸಭೆಯ ಕುರಿತು ಕರ್ತನು ಏನೆಲ್ಲ ಮಾತಾಡಿದರೋ ಅದು ಹಾಗೆಯೇ ಕಾಣಲ್ಪಡುವುದು. ಈ ಎಫೆಸ ಸಭೆಯು ಆದಿ ಅಪೊಸ್ತಲರ ಸಭೆಗಳಿಗೆ ಹೋಲಿಕೆಯಾಗಿರುವಂಥದ್ದಾಗಿದೆ. ಆದಿ ಅಪೊಸ್ತಲರ ಸಭೆಗಳು ಹೇಗಿರುವುದೆಂದರೆ ಅಲ್ಲಿ ಎಫೆಸ ಸಭೆಗೆ ಕರ್ತನು ಹೇಳುತ್ತಾರೆ ನೋಡಿರಿ, ಅದಕ್ಕೆ ಸಮವಾಗಿ ಅದು ಇದೆ. ಕರ್ತನಿಗೆ ಪ್ರಿಯವಾಗಿರುವ ಉಪದೇಶಗಳು, ಸೇವೆಗಳು ಅವುಗಳಲ್ಲಿ ನಡೆದವು. ಅದು ಆರಂಭಿಸುವಾಗ ನೋಡಿರಿ, ಅದರಲ್ಲಿ ಇದ್ದವರು ಕರ್ತನ ಮೇಲೆ ಅಪ್ರಮಿತವಾದ ವಿಶ್ವಾಸವನ್ನು, ವೈರಾಗ್ಯವನ್ನು ಇಟ್ಟುಕೊಂಡಿದ್ದರು. ಅವರು ಕರ್ತನ ಬರುವಿಕೆಯನ್ನು ಎದುರು ನೋಡುತ್ತಾ ಕಾಯುತ್ತಿದ್ದವರಾಗಿದ್ದರು. ಕರ್ತನ ಸೇವೆಗಾಗಿ ತಮ್ಮ ಪ್ರಾಣವನ್ನೇ ಕೊಡಲು ಸಮ್ಮತಿಸಿದವರಾಗಿದ್ದರು. ಅವರು ಕರ್ತನ ಮೇಲೆ ಪ್ರೀತಿಯುಳ್ಳವರಾಗಿದ್ದರು. ಅವರು ತಮ್ಮ ಆಸ್ತಿಯನ್ನೆಲ್ಲಾ ಕಳೆದುಕೊಳ್ಳುವುದಕ್ಕೆ ಸಮ್ಮತಿಸಿದವರಾಗಿದ್ದರು. ಅಲ್ಲಿ ನೋಡಿದ್ದೀರಲ್ಲ, ಅಪೊಸ್ತಲರ ಪುಸ್ತಕ 2ನೇ ಅಧ್ಯಾಯದಲ್ಲಿ ಅವರು ತಮ್ಮ ತಮ್ಮ ಚರಸ್ಥಿರ ಸೊತ್ತುಗಳನ್ನು ಮಾರಿ ಅಪೊಸ್ತಲರ ಪಾದಗಳಲ್ಲಿ ತಂದಿಟ್ಟಿದ್ದರು. ಒಬ್ಬನು ತನಗೆ ಸಂಬಂಧವಾದದ್ದನ್ನು ಇದು ನನ್ನದು ಎಂದು ಹೇಳಲಿಲ್ಲ. ಅವರು ಎಲ್ಲವನ್ನು ಬಿಟ್ಟು ಪ್ರಾರ್ಥನೆಯಲ್ಲಿಯೂ ಉಪವಾಸದಲ್ಲಿಯೂ ಸತ್ಯವೇದ ಧ್ಯಾನ, ಅಪೊಸ್ತಲರ ಉಪದೇಶಗಳಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿ ಅವರು ಅನ್ಯೂನ್ಯತೆ ಉಳ್ಳವರಾಗಿದ್ದರು ಎಂದು ಅಲ್ಲಿ ಹೇಳಲ್ಪಟ್ಟಿದೆ. ಇದೇ ಮೊದಲ ಶತಮಾನದ ಸಭೆ. ಅದರಲ್ಲಿ ಅವರು ದೇವರಿಗೋಸ್ಕರವಾಗಿ ಪಾಡುಪಡಲು ಬಯಸುವವರಾಗಿದ್ದರು. ಮೊದಲ ಶತಮಾನದ ಸಭೆಯಲ್ಲಿ ಕೂಡ ಕೆಲವು ಗೊಂದಲಗಳಿದ್ದವು, ಕೊರತೆಗಳೂ ಇದ್ದವು. ಏಕೆಂದರೆ ಅವರಿಗೆ ಅದು ಹೊಸದು, ಅವರಿಗೆ ಗೊತ್ತಿಲ್ಲ. ಹೇಗೆ ಪ್ರವಾದನೆ ಹೇಳಬೇಕು ಗೊತ್ತಿಲ್ಲ. ಒಂದು ಸಭೆ ಕೂಡಿ ಬಂದಿರುವಾಗ ಒಬ್ಬರು ಅಲ್ಲಿ ಪ್ರವಾದನೆಯನ್ನು ಹೇಳುತ್ತಿರುವರು, ಇನ್ನೊಂದು ಕಡೆ ಇನ್ನೊಬ್ಬರು ಉಪದೇಶವನ್ನು ಮಾಡುತ್ತಿರುವರು, ಇನ್ನೊಂದು ಕಡೆ ಇನ್ನೊಬ್ಬರು ಒಂದು 10 ಮಂದಿಯನ್ನು ಸೇರಿಸಿಕೊಂಡು ಕರ್ತನ ಮೇಜನ್ನು ಕೊಡುತ್ತಿರುವರು. ಪೌಲನು ಇದರ ಕುರಿತಾಗಿ ಖಂಡಿಸಿ ಮಾತಾಡುತ್ತಾರೆ. ನಾವು ಹೇಗೆ ವರಗಳನ್ನು ಉಪಯೋಗಿಸಬೇಕು, ಸಭೆಯಲ್ಲಿ ಹೇಗೆ ನಡೆದುಕೊಳ್ಳಬೇಕು, ಸಭೆಯಲ್ಲಿ ಸತ್ಯವನ್ನು ಹೇಗೆ ಉಪದೇಶ ಮಾಡಬೇಕು, ಇದೆಲ್ಲ ಚಿಕ್ಕ ಚಿಕ್ಕ ಕೊರತೆಗಳು. ಆದರೆ ಅವರು ಅದನ್ನು ತಿಳುವಳಿಕೆ ಇಲ್ಲದೆ ಮಾಡಿದರೆ ವಿನಃ ಅವರು ಅಸ್ತಿವಾರದಲ್ಲಿ ಕರ್ತನ ಮೇಲೆ ಪ್ರೀತಿಯುಳ್ಳವರಾಗಿದ್ದರು, ಕರ್ತನ ಮೇಲೆ ವೈರಾಗ್ಯವುಳ್ಳವರಾಗಿ ಇದ್ದರು, ಕರ್ತನಿಗಾಗಿ ಎಲ್ಲವನ್ನು ಕಳೆದುಕೊಳ್ಳಲು ತಯಾರಾಗಿದ್ದರು. ಮೊದಲ ಶತಮಾನದ ಸಭೆಯಲ್ಲಿ ಮಾತ್ರವಲ್ಲ, ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯವು ಹೇಳುತ್ತದೆ, ಸಭೆಗಳಿಗೆ ಉಪದ್ರವ ಬಂದಾಗ ಜನಗಳು ಚದುರಿಸಲ್ಪಟ್ಟರು. ಆದರೆ ಚದುರಿಸಲ್ಪಟ್ಟವರು ಚದುರಿಸಲ್ಪಟ್ಟ ಸ್ಥಳದಲ್ಲಿ ಶುಭವಾರ್ತೆಯನ್ನು ಸಾರುವವರಾಗಿದ್ದರು. ಚದುರಿಸಲ್ಪಟ್ಟೆವಲ್ಲ, ಜೀವನಾಧಾರಕ್ಕೆ ಪೆಟ್ಟು ಬಿದ್ದಿದೆಯಲ್ಲವೇ, ತಂಗುವುದಕ್ಕೆ ಮನೆಯಿಲ್ಲ, ಮುಂದಿನ ಹೊತ್ತು ಆಹಾರ ಎಲ್ಲಿಂದ ಬರುವುದು ಎಂದು ಗೊತ್ತಿಲ್ಲ. ಚದುರಿ ಹೋಗುವುದೆಂದರೆ ಕುಟುಂಬ ಕುಟುಂಬವಾಗಿ ಹೋಗುವುದಲ್ಲ, ಒಂಟಿ ಒಂಟಿಯಾಗಿ ಪೀಸ್ ಆಗಿ ಚದುರಿ ಹೋಗುವುದು. ತಾಯಿ ಒಂದು ಕಡೆ, ಮಗನು ಒಂದು ಕಡೆ, ಮಗಳು ಒಂದು ಕಡೆ, ತಂದೆ ಒಂದು ಕಡೆ ಎಂಬುದಾಗಿ ಹೇಳಿ ಎಲ್ಲರೂ ಒಬ್ಬೊಂಟಿಗರಾಗಿ ಚದುರಿಸಲ್ಪಟ್ಟರು. ಅವರಲ್ಲಿ ಸುವಾರ್ತೆಯ ವೈರಾಗ್ಯ ಬೆಂಕಿಯಂತೆ ಉರಿಯಿತು. ಆದ್ದರಿಂದಲೇ ಚದುರಿಸಲ್ಪಟ್ಟವರು ಎಲ್ಲಾ ಕಡೆಗಳಲ್ಲಿಯೂ ಶುಭವಾರ್ತೆಯನ್ನು ಪ್ರಸಂಗ ಮಾಡಿದರೆಂಬುದಾಗಿ ಬರೆಯಲ್ಪಟ್ಟಿದೆ. ಎಷ್ಟೊಂದು ಒಳ್ಳೆಯ ಕಾರ್ಯಗಳನ್ನು ನೋಡುತ್ತೇವೆ ನೋಡಿರಿ. ಅದ್ಭುತಗಳು ನಡೆದವು, ಆಶ್ಚರ್ಯಗಳು ನಡೆದವು. ಪ್ರತಿಯೊಬ್ಬರೂ ದೇವರ ಮೇಲೆ ವೈರಾಗ್ಯವುಳ್ಳವರಾಗಿದ್ದರು. ಎಫೆಸ ಸಭೆ ಎಂಬುದಾಗಿ ಕರ್ತನು ವರ್ಣಿಸಿದ ಸಭೆ ಇದುವೇ.
ಎಫೆಸ ಸಭೆಯಲ್ಲಿ ಆ ದಿನಗಳಲ್ಲಿ ಕಂಡಂತಹ ಎಲ್ಲವನ್ನು ನೀವು ವಿವರವಾಗಿ ವಿಶ್ಲೇಷಣೆ ಮಾಡಿ ಓದುವುದಾದರೆ ಅವರು ದೇವರ ಮೇಲೆ ಎಷ್ಟು ಪ್ರಿಯರುಳ್ಳವರಾಗಿದ್ದರು ಎನ್ನುವುದನ್ನು ತಿಳಿದುಕೊಳ್ಳಲು ಸಾಧ್ಯ. ಆದರೆ ಕರ್ತನು ಹೇಳುತ್ತಾರೆ, ನೀನು ಪ್ರೀತಿ ಮಾಡಿದ್ದು ನಿಜವೇ, ವೈರಾಗ್ಯವಾಗಿ ಇದ್ದದ್ದು ನಿಜ, ನನಗಾಗಿ ಎಡಬಿಡದೆ ಪ್ರಯಾಸಪಟ್ಟಿದ್ದೂ ನಿಜ. ಆದರೆ ದಿನಗಳು ಒಂದೊಂದಾಗಿ ಕಳೆದು ಹೋದಾಗ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದಿ ಎಂಬುದಾಗಿ ಹೇಳಿದರು. ನೋಡಿರಿ, ಅವರು ಒಳ್ಳೆ ಪ್ರಿಯವಾಗಿರುವಂತಹ ಸೇವೆಯನ್ನು ಮಾಡಿರುವುದಾದರೂ ದಿನಗಳು ಕಳೆಯುವಾಗ ಆ ಸಭೆಯಲ್ಲಿ ಕರ್ತನ ಮೇಲೆ ತೋರಿಸಿದಂತಹ ಪ್ರೀತಿಯಲ್ಲಿ ಕೊರತೆ ಉಂಟಾಯಿತು. ಒಂದು ಹೆಚ್ಚು ಕಡಿಮೆ 100, 110, ಕ್ರಿಸ್ತಶಕ 110, 110, 105 ಈ ಕಾಲಘಟ್ಟವು ಬರುವಾಗ ಆ ಸಭೆಯಲ್ಲಿ ಅವರಿಗೆ ಇದ್ದಂತಹ ಪ್ರೀತಿ ಕಡಿಮೆಯಾಗಲು ಆರಂಭಿಸಿತು. ಅಷ್ಟು ದೂರ ಕೂಡ ನಾವು ಹೋಗೋದು ಬೇಡ. ಯೋಹಾನನು ಪದ್ಮೋಸ್ ದ್ವೀಪದಲ್ಲಿ ಬಂಧಿತನಾಗಿದ್ದಂಥ ಕಾಲದಲ್ಲಿಯೇ ಅವರು ನೋಡುವಂತೆಯೇ ಈ ಆದಿ ಅಪೊಸ್ತಲರ ಸಭೆಗಳಲ್ಲಿ ಕಾಣಲ್ಪಟ್ಟ ಆ ಪ್ರೀತಿ ಎನ್ನುವಂಥದ್ದು ಕಡಿಮೆಯಾಗಲು ಆರಂಭಿಸಿತು. ಅದನ್ನೇ ದೇವರು ಹೇಳಿದರು, ಮೊದಲು ನಿನಗಿದ್ದಂತಹ ಪ್ರೀತಿ ಈಗ ಇಲ್ಲ ಎಂಬುದಾಗಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಅದು ಸಭೆ ಎಲ್ಲವೂ ಅದೇ ರೀತಿಯಲ್ಲಿರುವುದು ನೀವು ನೋಡುವುದಾದರೆ, ಒಂದು ಸಭೆಯು ಮೊದಲು ಆರಂಭವಾಗಬೇಕಾದರೆ ಎಲ್ಲವೂ ಮೊದಲು ವೈರಾಗ್ಯವಾಗೇ ಇರುವುದು. ಒಬ್ಬ ಸೇವಕನು ತನ್ನ ಸೇವೆಯನ್ನು ಆರಂಭಿಸುವಾಗ ವೈರಾಗ್ಯವಾಗೇ ಇರುವನು. ಆದರೆ ಕಾಲಗಳು ಕಳೆಯುವಾಗ, ಕಾಲಗಳನ್ನಾದು ಹೋಗುವಾಗ ಕರ್ತನ ಮೇಲೆ ಅವನು ಇಟ್ಟಿರುವಂತಹ ಪ್ರೀತಿ ಕಡಿಮೆಯಾಗಲಾರಂಭಿಸುತ್ತದೆ. ನೀವು ಆ ಸ್ಥಳದಲ್ಲಿ ಗಮನದಿಂದಿರಬೇಕು. ಸೇವೆಯು ವಿಸ್ತಾರವಾಯಿತು ಎಂಬುದಕ್ಕಾಗಿ ಕರ್ತನನ್ನು ಉದಾಸೀನತೆ ಮಾಡಿ ಸೇವೆಯ ಹಿಂದೆ ಓಡಿ ಹೋಗಬಾರದು. ನಿಮ್ಮ ಸೇವೆಗಿಂತಲೂ ನೀವೇ ಕರ್ತನಿಗೆ ಪ್ರಧಾನವಾದವರು. ನೀವು ಕರ್ತನಲ್ಲಿ ಸಮಯವನ್ನು ಕಳೆಯಬೇಕು. ನೀವು ಕರ್ತನಲ್ಲಿ ಪ್ರೀತಿ ತೋರಿಸಬೇಕು. ಕರ್ತನಲ್ಲಿ ಪ್ರೀತಿ ತೋರಿಸದೆ ನೀವು ಮಾಡುವಂತ ಯಾವ ಸೇವೆಯೂ ಪ್ರಯೋಜನ ಹೊಂದದು. ಈ ಕಾಲಘಟ್ಟವನ್ನೆಲ್ಲ ನೀವು ನೋಡುವುದಾದರೆ ಬಹಳ ಮಂದಿ ಸೇವೆಗೆ ಬರುವಂತದ್ದು ತಮ್ಮನ್ನು ಜನಗಳ ಮುಂದೆ ಸೇವಕನು ಎಂಬುದಾಗಿ ನಿಧಾನಿಸುವುದಕ್ಕಾಗಿ, ಎಸ್ಟಾಬ್ಲಿಷ್ ಮಾಡುವುದಕ್ಕಾಗಿ, ನಾನು ಸೇವಕನು, ನಾನು ಕರ್ತನಿಗೆ ಸೇವೆ ಮಾಡುತ್ತೇನೆ, ನಾನು ಪಾಸ್ಟ್ರು, ನಾನು ಬಿಷಪ್, ನಾನು ಸುವಾರ್ತಿಕನು, ನಾನು ಪ್ರವಾದಿ ಎಂದು ನಿರೂಪಿಸಲು ಪ್ರಯತ್ನ ಮಾಡುತ್ತಾರೆ ವಿನಃ ಅವರು ಕರ್ತನ ಮೇಲಿನ ಪ್ರೀತಿಗಾಗಿ ಸೇವೆ ಮಾಡುತ್ತಾರೆ ಎಂದು ಕೇಳುವುದಾದರೆ ಬಹಳ ಕೆಲವು ಮಂದಿ ಮಾತ್ರ ಆಗಿದ್ದಾರೆ. ಕರ್ತನು ನಿನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿಯ ನಿಮಿತ್ತ, ಕರ್ತನು ನಮಗೆ ಆಜ್ಞೆ ಇಡುವಂತಹ ಕಾರ್ಯವನ್ನು ಮನದಲ್ಲಿಟ್ಟುಕೊಂಡು ದೇವರಿಗೆಂದು ಓಡಿ ದುಡಿಯುವ ಅನುಭವ ನಮ್ಮ ಸೇವೆಯ ಆರಂಭದಲ್ಲಿ ಮಾತ್ರವಲ್ಲ, ಕಡೆಯವರೆಗೂ ಮುಂದುವರಿಯಬೇಕು. ಎಫೆಸ ಸಭೆಯು ಮೊದಲು ಆರಂಭಿಸುವಾಗ ಅವರ ಮಧ್ಯೆ ಇದ್ದಂತಹ ಪ್ರೀತಿ ಎನ್ನುವಂಥದ್ದು ದಿನಗಳು ಕಳೆಯುವಾಗ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗಲು ಆರಂಭಿಸಿತು. ಕಾರಣ ಏನೆಂದು ಕೇಳಿದರೆ, ಸಭೆ ವಿಸ್ತಾರವಾಗಲಾರಂಭಿಸಿತು. ಸಭೆಯಲ್ಲಿ ನಿರ್ವಾಹವು ಒಳಗೆ ಬಂದಾಗ ಸಭೆಯನ್ನು ಅವರು ನಡೆಸಬೇಕಾಗಿ ಬಂತು. ಅವರ ಗಮನ ಪೂರ್ತಿಯಾಗಿ ಸಭೆಯನ್ನು ಹೇಗೆ ನಡೆಸಬೇಕು, ಹೇಗೆ ನಿರ್ವಹಿಸಬೇಕು, ಖರ್ಚುಗಳನ್ನು ಹೇಗೆ ನೋಡಬೇಕು, ಪ್ರತಿಯೊಬ್ಬರ ಸಮಸ್ಯೆ ಕಾರ್ಯಗಳನ್ನು ಹೇಗೆ ಬಗೆಹರಿಸಬೇಕು, ಈ ರೀತಿಯಾದ ಕಾರ್ಯಗಳಲ್ಲಿ ಅವರ ಗಮನವು ಹೋದಾಗ ಕರ್ತನ ಮೇಲೆ ಅವರು ಇಟ್ಟಿದ್ದಂತಹ ಪ್ರೀತಿಯು ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗುತ್ತಾ ಬಂತು. ಇಲ್ಲಿ ನಾವು ಬಹಳ ಗಮನವುಳ್ಳವರಾಗಿರಬೇಕು. ಇದು ಕ್ರಿಸ್ತಶಕ 30ರಿಂದ ಕ್ರಿಸ್ತಶಕ 110ರವರೆಗೂ ಇರುವಂತಹ ಸಭೆಗಳ ಕಾಲಘಟ್ಟವನ್ನು ಎಫೆಸ ಸಭೆ ಎಂಬುದಾಗಿ ಗುರುತಿಸುತ್ತಾರೆ. ಎರಡನೇ ಕಾರ್ಯವನ್ನು ನೋಡಿರಿ. ಕ್ರಿಸ್ತಶಕ 110ರಿಂದ ಕ್ರಿಸ್ತಶಕ 315ರವರೆಗೂ ಇರುವಂತಹ ಕಾಲಘಟ್ಟಗಳು. ಈ ಕಾಲಘಟ್ಟಗಳಲ್ಲಿ ಇದ್ದಂತಹ ಸಭೆಗಳ ಸ್ವಭಾವಗಳು ಸ್ಮುರ್ನಾ ಸಭೆಗಳಿಗೆ ಹೇಳಲ್ಪಟ್ಟಿರುವಂತಹ ಕಾರ್ಯಗಳಿಗೆ ಹಾಗೆ ಹೋಲಿಕೆಯಾಗುತ್ತದೆ. ಸ್ಮುರ್ನಾ ಸಭೆಯ ಬಗ್ಗೆ ಕರ್ತನು ಹೇಳಿದರೋ ಅವೆಲ್ಲವೂ ಈ 110ರಿಂದ 315ರವರೆಗೂ ಉಂಟಾದ ಸಭೆಗಳಲ್ಲಿ ಕಾಣಲ್ಪಡುತ್ತದೆ. ಅವುಗಳಲ್ಲಿ ಸ್ಮುರ್ನಾ ಕುರಿತಾಗಿ ಕರ್ತನು ಏನು ಹೇಳಿದರು ನಾವು ಲೇಸಾಗಿ ಓದಿ ನೋಡೋಣ. ನಿಮ್ಮ ಬೈಬಲ್ ಅನ್ನು ತೆಗೆದುಕೊಳ್ಳಿರಿ. ಬೈಬಲ್ನಲ್ಲಿ ದೇವರು ಹೇಳಿರುವ ಪ್ರಕಟಣೆಯ ಪುಸ್ತಕ 2ನೇ ಅಧ್ಯಾಯ ಹಾಗೂ 3ನೇ ಅಧ್ಯಾಯದಲ್ಲಿ ಸ್ವಲ್ಪವಾಗಿ ಅವರು ಸಭೆಗಳ ಕುರಿತಾಗಿ ಹೇಳಿದ್ದಾರೆ ಎನ್ನುವುದು ನಿಮಗೆ ಗೊತ್ತು. ಈಗ ನಾವು ನೋಡುವಂಥದ್ದು ಸ್ಮುರ್ನಾ ಸಭೆಯ ಕುರಿತಾಗಿ ದೇವರು ಏನು ಹೇಳಿದರು ಅದನ್ನು ನೋಡೋಣ. ಮುಂದೆ ಸ್ಮುರ್ನಾದಲ್ಲಿರುವ ಸಭೆಯ ದೂತನಿಗೆ ಬರೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು. ಅವರು ಯಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಆಗ ಇದರಲ್ಲಿ ನೋಡುವಾಗ
ಅವರು ಏನು ಮಾಡುತ್ತಾರೆ ಎರಡನೇ ಸಭೆಯವರು ಎಂದರೆ ಈ ಒಂದು ಸಭೆಯ ಸ್ವಭಾವವು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಕ್ರಿಸ್ತಶಕ 110ರಿಂದ 315ರವರೆಗೆ ಇರುವಂತಹ ಕಾಲಘಟ್ಟಗಳಲ್ಲಿ ಇದ್ದಂತಹ ಸಭೆಗಳು ಸ್ಮುರ್ನ ಸಭೆಯ ಕುರಿತಾಗಿ ಬರೆಯಲ್ಪಟ್ಟಿರುವ ಕಾರ್ಯಗಳಿಗೆ ಹೋಲಿಕೆಯಾಗುತ್ತದೆ. ಈ ಕಾಲಘಟ್ಟದಲ್ಲಿಯೇ ರೋಮ ರಾಜ್ಯದ ಅರಸರುಗಳು ಕ್ರೈಸ್ತರನ್ನು ಅಧಿಕವಾಗಿ ಹಿಂಸೆಗೆ ಒಳಪಡಿಸಿದರು. ನೀವು ಚರಿತ್ರೆಯನ್ನು ಓದಿ ನೋಡಿರಿ. ರೋಮ ರಾಜ್ಯದ ಅರಸರು ಈ ಒಂದು ಕಾಲಘಟ್ಟದಲ್ಲಿಯೇ ಕ್ರಿಸ್ತಶಕ 110ರಿಂದ 315ರವರೆಗೂ ಇರುವಂತಹ ಕಾಲಘಟ್ಟದಲ್ಲಿಯೇ ಸಭೆಗಳನ್ನು ಹಿಂಸೆಪಡಿಸಿದರು. ನೋಡಿದ್ರಾ? ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಗೆ ಹಾಕಲಿದ್ದಾನೆ. ರಕ್ತಸಾಕ್ಷಿಗಳಾಗಿ ಸಾಯುವಿರಿ, ಉಪದ್ರವಗಳನ್ನು ಅನುಭವಿಸುವಿರಿ. ಈ ಕಾಲದಲ್ಲಿಯೇ ಬಹಳ ಕಷ್ಟಗಳು. ಮೊದಲ ಶತಮಾನದಲ್ಲೂ ಅಷ್ಟು ವಿರೋಧಗಳಿರಲಿಲ್ಲ. ಯಹೂದ್ಯರೇ ಅವರಿಗೆ ವಿರುದ್ಧವಾಗಿ ಕಾರ್ಯ ಮಾಡುವವರಾಗಿ ಎದ್ದಿದ್ದರು. ಪೌಲನಂತವರು ರೋಮ ರಾಜ್ಯದ ಅರಸರ ಬಳಿಯಲ್ಲಿ ಅವರು ವಾದಾಡುವವರಾಗಿದ್ದರು. ಆದರೆ ಅದಾದ ನಂತರ ಬಂದಂತಹ ರಾಜರಿದ್ದಾರೆ ನೋಡಿರಿ, ಅವರ ದಿನಗಳಲ್ಲಿಯೇ ಆ ಪೌಲನ ಸೇವೆಯ ಕಡೆಯ ದಿನಗಳಲ್ಲೆಲ್ಲ ಈ ಉಪದ್ರವ ಕಾಲವು ಪ್ರಾರಂಭವಾಗಿತ್ತು. ಅದ ನಂತರ ಬಂದಂತಹ ಅರಸರುಗಳು ಕಠಿಣವಾದ ಸರ್ವಾಧಿಕಾರಿಗಳಾಗಿದ್ದರು. ಸಭೆಗಳನ್ನೆಲ್ಲ ಹಿಂಸೆ ಪಡಿಸಿದರು. ಅನೇಕರು ರಕ್ತಸಾಕ್ಷಿಯಾಗಿ ಸತ್ತರು. ಅನೇಕರ ಜೀವನಾಧಾರವು ನಾಶವಾಯಿತು. ಸಭೆಗಳೇ ಈ ಲೋಕದಲ್ಲಿ ಇರಬಾರದು ಎಂದು ಹೇಳುವ ಮಟ್ಟಿಗೆ ಕಠಿಣ ಹೃದಯವುಳ್ಳ ಅರಸರುಗಳು ಆ ಕಾಲದಲ್ಲಿ ಎದ್ದರು. ಲಕ್ಷಗಟ್ಟಲೆ ಕ್ರೈಸ್ತರು ಈ ಕಾಲಘಟ್ಟದಲ್ಲಿಯೇ ರಕ್ತಸಾಕ್ಷಿಗಳಾಗಿ ಸತ್ತರು. ಕೆಲವರ ಹೆಸರು ಮಾತ್ರ ನಮಗೊತ್ತು. ಆದರೆ ಗುಂಪು ಗುಂಪಾಗಿ ಸಭೆಯಾಗಿ ಅನೇಕರನ್ನು ಅವರು ಹಿಡಿದು ದೊಡ್ಡ ದೊಡ್ಡ ಮೈದಾನಗಳಲ್ಲಿ ಅವರನ್ನು ಪ್ರದರ್ಶನ ವಸ್ತುಗಳಂತೆ ಮೃಗಗಳಿಗೆ ಆಹಾರವಾಗಿಸಿ ಕೊಲೆಯನ್ನು ಮಾಡಿಸಿ ಅವರನ್ನು ರಕ್ತಸಾಕ್ಷಿಗಳಾಗಿ ಸಾಯುವಂತೆ ಮಾಡಿದರು. ಈ ರೀತಿಯಾದಂತಹ ಉಪದ್ರವಗಳ ಕಾಲದಲ್ಲಿಯೂ ಸಭೆಯಾದದ್ದು ಕರ್ತನಿಗಾಗಿ ನಿಜವಾಗಿಯೂ ಸೇವೆ ಮಾಡಿದ್ದನ್ನು ಕುರಿತು ಕರ್ತನು ಸಾಕ್ಷಿ ಕೊಡುವಂಥದ್ದನ್ನು ಇದು ದೃಢಪಡಿಸುತ್ತದೆ. ಇಷ್ಟು ಉಪದ್ರವಗಳು ಇದ್ದಾಗಲೂ ಕೂಡ ಸೋತು ಹೋಗಲಿಲ್ಲ, ಭಯಪಡಲಿಲ್ಲ, ಸೇವೆಯನ್ನು ನಿಲ್ಲಿಸಲಿಲ್ಲ, ನೀವು ಅಡಗಿಕೊಳ್ಳಲಿಲ್ಲ. ಆ ಸಂದರ್ಭದಲ್ಲೂ ಧೈರ್ಯವಾಗಿ ಎದುರಿಸಿ ನೀವು ನನ್ನ ಸೇವೆಯನ್ನು ನೆರವೇರಿಸಿದ್ದೀರಾ ಎಂಬುದಾಗಿ ಕರ್ತನು ಈ ಸಭೆಯನ್ನು ಕುರಿತು ಹೇಳುವುದನ್ನು ಓದುತ್ತೇವೆ. ಸರಿ, ಇವತ್ತು ನಾವು 2 ಸಭೆಗಳ ಕುರಿತು ನೋಡಿದ್ದೇವೆ. ಎಫೆಸ ಸಭೆ, ನಂತರ ಸ್ಮುರ್ನ ಸಭೆ. ಮುಂದೆ ಬರುವಂತ ಸಭೆಗಳ ಕುರಿತು ಪುನಃ ನಾವು ಭೇಟಿಯಾಗುವಾಗ ವಿವರವಾಗಿ ನೋಡೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.